ಐಪಿಎಲ್ 2026ರ ಫೈನಲ್ನಲ್ಲಿ ಸತತ 2ನೇ ಬಾರಿಗೆ ಟ್ರೋಫಿ ಗೆದ್ದು ಇತಿಹಾಸ ನಿರ್ಮಿಸಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇದೀಗ ಒಂದು ದೊಡ್ಡ ಆಘಾತ ಎದುರಾಗಿದೆ. ತಂಡದ ಸ್ಫೋಟಕ ಬ್ಯಾಟರ್ ಆಸ್ಟ್ರೇಲಿಯಾದ ಟಿಮ್ ಡೇವಿಡ್ ಅವರು ಐಪಿಎಲ್ 2027ರ ಮೊದಲ ಪಂದ್ಯದಿಂದ ಅಮಾನತುಗೊಂಡಿದ್ದಾರೆ. ಈ ಸುದ್ದಿ ಈಗ ಕ್ರಿಕೆಟ್ ಅಭಿಮಾನಿಗಳ ನಡುವೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಟಿಮ್ ಡೇವಿಡ್ ಏನು ಮಾಡಿದ್ರು, ಅವರಿಗೆ ಯಾಕೆ ಶಿಕ್ಷೆ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗೋದು ಸಹಜ. ಐಪಿಎಲ್ 2026ರ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ಆರ್ಸಿಬಿ ಅದ್ಭುತ ಪ್ರದರ್ಶನ ನೀಡಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿತು. ಆದರೆ ಪಂದ್ಯ ನಡೆಯುತ್ತಿದ್ದ ವೇಳೆ ನಡೆದಂತ ಒಂದು ಘಟನೆ ಟಿಮ್ ಡೇವಿಡ್ ಅವರಿಗೆ ದುಬಾರಿಯಾಗಿ ಪರಿಣಮಿಸಿದೆ. ಪಂದ್ಯದ ಮೊದಲ ಇನ್ನಿಂಗ್ಸ್ನ 10ನೇ ಓವರ್ನಲ್ಲಿ ವಿಕೆಟ್ ಬಿದ್ದ ನಂತರ ಟಿಮ್ ಡೇವಿಡ್ ಅವರು ಕೋಪಗೊಂಡು ಐಸ್ ಬ್ಯಾಗ್ ಅನ್ನ ಅಂಪೈರ್ ನಿತಿನ್ ಮೆನನ್ ಅವರ ದಿಕ್ಕಿನಲ್ಲಿ ಆಕ್ರಮಣಕಾರಿಯಾಗಿ ಎಸೆದಿದ್ದಾರೆ. ಈ ನಡೆ ಐಪಿಎಲ್ ನಡವಳಿಕೆ ಸಂಹಿತೆಯ ಉಲ್ಲಂಘನೆ ಎಂದು ಪರಿಗಣಿಸಲಾಗಿದೆ. ಈ ಘಟನೆಯ ನಂತರ ಟಿಮ್ ಡೇವಿಡ್ ಅವರಿಗೆ ಪಂದ್ಯದ ಸಂಭಾವನೆಯ 50% ದಂಡ ವಿಧಿಸಲಾಗಿದೆ. ಜೊತೆಗೆ 2 ಡಿಮೆರಿಟ್ ಪಾಯಿಂಟ್ಗಳನ್ನ ನೀಡಲಾಗಿದೆ. ಆದ್ರೆ ಸಮಸ್ಯೆ ಅಲ್ಲೇ ಮುಗಿಯಲಿಲ್ಲ. ಯಾಕಂದ್ರೆ ಇದೇ ಸೀಸನ್ನಲ್ಲಿ ಅವರು ಈಗಾಗಲೇ 2 ಬಾರಿ ನಡವಳಿಕೆ ಉಲ್ಲಂಘನೆಗಾಗಿ ಶಿಕ್ಷೆ ಪಡೆದಿದ್ದಾರೆ. ಮೊದಲ ಘಟನೆಯಲ್ಲಿ 1 ಡಿಮೆರಿಟ್ ಪಾಯಿಂಟ್ ಹಾಗೂ ಮತ್ತೊಂದು ಘಟನೆಯಲ್ಲಿ 2 ಡಿಮೆರಿಟ್ ಪಾಯಿಂಟ್ಗಳನ್ನ ಪಡೆದಿದ್ರು. ಫೈನಲ್ನ ಹೊಸ ಘಟನೆಯೊಂದಿಗೆ ಅವರ ಒಟ್ಟು ಡಿಮೆರಿಟ್ ಪಾಯಿಂಟ್ಗಳ ಸಂಖ್ಯೆ 5ಕ್ಕೆ ಏರಿದೆ. ಐಪಿಎಲ್ ನಿಯಮಗಳ ಪ್ರಕಾರ ಒಬ್ಬ ಆಟಗಾರ 5 ಡಿಮೆರಿಟ್ ಪಾಯಿಂಟ್ಗಳನ್ನ ತಲುಪಿದ್ರೆ ಸ್ವಯಂಚಾಲಿತವಾಗಿ 1 ಪಂದ್ಯ ಅಮಾನತು ಶಿಕ್ಷೆ ಜಾರಿಯಾಗುತ್ತದೆ. ಇದೇ ಕಾರಣದಿಂದ ಟಿಮ್ ಡೇವಿಡ್ ಅವರು ಐಪಿಎಲ್ 2027ರ ಮೊದಲ ಪಂದ್ಯದಲ್ಲಿ ಆಡಲು ಸಾಧ್ಯವಾಗುವುದಿಲ್ಲ. ವಿಶೇಷವೆಂದರೆ ಅವರು ಮುಂದಿನ ಸೀಸನ್ನಲ್ಲೂ ಆರ್ಸಿಬಿ ಪರ ಆಡಿದ್ರು ಅಥವಾ ಬೇರೆ ಯಾವುದೇ ಫ್ರಾಂಚೈಸಿಗೆ ಹೋದ್ರೂ ಆ ತಂಡದ ಮೊದಲ ಪಂದ್ಯವನ್ನ ತಪ್ಪಿಸಿಕೊಳ್ಳಲೇಬೇಕು ಎಂದು ನಿಯಮ ಹೇಳುತ್ತದೆ. ಟಿಮ್ ಡೇವಿಡ್ ಆರ್ಸಿಬಿ ತಂಡದ ಮಧ್ಯಮ ಕ್ರಮಾಂಕದ ಪ್ರಮುಖ ಬ್ಯಾಟರ್ ಆಗಿದ್ದಾರೆ. ಕಠಿಣ ಪರಿಸ್ಥಿತಿಗಳಲ್ಲೂ ಸಿಕ್ಸರ್ಗಳನ್ನ ಬಾರಿಸಿ ಪಂದ್ಯವನ್ನ ತಿರುಗಿಸುವ ಸಾಮರ್ಥ್ಯ ಅವರಿಗೆ ಇದೆ. ಆದ್ರಿಂದ ಐಪಿಎಲ್ 2027ರ ಮೊದಲ ಪಂದ್ಯದಲ್ಲಿ ಅವರ ಅನುಪಸ್ಥಿತಿ ತಂಡದ ಮೇಲೆ ಪರಿಣಾಮ ಬೀರಬಹುದು ಎಂಬ ಅಭಿಪ್ರಾಯಗಳು ಕೇಳಿಬರ್ತಿವೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳ ಪ್ರತಿಕ್ರಿಯೆಗಳು ಮಿಶ್ರವಾಗಿವೆ. ಕೆಲವರು ನಿಯಮ ಎಲ್ಲರಿಗೂ ಒಂದೇ ಆಗಿರಬೇಕು ಎಂದು ಹೇಳುತ್ತಿದ್ರೆ, ಇನ್ನು ಕೆಲವರು ಫೈನಲ್ ಪಂದ್ಯದ ಒತ್ತಡದಲ್ಲಿ ನಡೆದ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಅಗತ್ಯವಿತ್ತೆ ಎಂದು ಪ್ರಶ್ನಿಸಿದ್ದಾರೆ. ಒಟ್ಟಿನಲ್ಲಿ ಐಪಿಎಲ್ 2026ರ ಪ್ರಶಸ್ತಿ ಸಂಭ್ರಮದ ನಡುವೆಯೇ ಟಿಮ್ ಡೇವಿಡ್ ಅವರಿಗೆ ಬಂದಿರುವ ಈ ಅಮಾನತು ಆರ್ಸಿಬಿ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ. ಆದರೆ ಕ್ರಿಕೆಟ್ನಲ್ಲಿ ಶಿಸ್ತು ಮತ್ತು ನಡವಳಿಕೆಗೆ ಎಷ್ಟು ಮಹತ್ವವಿದೆ ಎಂಬುದನ್ನ ಈ ಘಟನೆ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಐಪಿಎಲ್ 2027ರ ಮೊದಲ ಪಂದ್ಯದಲ್ಲಿ ಟಿಮ್ ಡೇವಿಡ್ ಅವರ ಕೊರತೆ ಆರ್ಸಿಬಿಗೆ ಎಷ್ಟು ದೊಡ್ಡ ಹೊಡೆತವಾಗಲಿದೆ ಎಂಬುದನ್ನ ಕಾದು ನೋಡಬೇಕಿದೆ.